ಕೆಆರ್ ಮಾರ್ಕೆಟ್ನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಸುಮಾರು 1 ಕಿಲೋಮೀಟರ್ ಪಾದಾಚಾರಿ ಮಾರ್ಗವನ್ನ ಅತಿಕ್ರಮಣ ಮಾಡಿಕೊಂಡಿದ್ದನ್ನ ತೆರವು ಮಾಡುವ ಕಾರ್ಯಾಚರಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ 70 ಪೆಟ್ಟಿ ಅಂಗಡಿಗಳನ್ನ ಸೀಸ್ ಮಾಡಲಾಗಿದೆ, 30 ಅಂಗಡಿಗಳನ್ನ ತೆರವು ಮಾಡಲಾಗಿದೆ, 20 ಮೆಟ್ಟಿಲುಗಳು ರ್ಯಾಂಪ್ಗಳನ್ನ ತೆರವು ಮಾಡಿದ್ದಾರೆ ಜಿಬಿಎಸ್ ಸಿಬ್ಬಂದಿ. ಏನಾಗಿರುತ್ತೆ ಅಂತ ಅಂದ್ರೆ ಈ ಫುಟ್ಪಾತ್ ಮೇಲೆ 2-3 ಮೆಟ್ಲು ಬಿಟ್ಕೊಂಡಿರ್ತಾರೆ ಈ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅವರು ಅಥವಾ ಈ ಕಮರ್ಷಿಯಲ್ ಅಂಗಡಿಯವರು, ಅಂಥದ್ದನ್ನು ತೆರವು ಮಾಡ್ತಾ ಇದ್ದಾರೆ. 21 ಟನ್ ನಿರ್ಮಾಣ ತ್ಯಾಜ್ಯ, ಕಬ್ಬಿಣದ ಶೀಟ್ಗಳು, ಮಣ್ಣು ಇದನ್ನೆಲ್ಲ ತೆರವು ಮಾಡಲಾಗ್ತಾ ಇದೆ. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರಿತಾ ಇದೆ. ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ. ಅಲ್ಲಿ ಏನಾಗಿದೆ ಅಂತ ಅಂದ್ರೆ ಈ ಬೆಳಗ್ಗೆ ಓಕೆ, ಈಗ ರೈತರು ಬರ್ತಾರೆ, ಅಲ್ಲಿ ತರಕಾರಿ ಮತ್ತೊಂದು ಅವರೆಲ್ಲ ತಂದಂಥದನ್ನ ಮಾರ್ತಾರೆ. ಅದಾದ ನಂತರದಲ್ಲಿ ಏನಾಗುತ್ತೆ, ಅಲ್ಲಿ ಪರ್ಮನೆಂಟ್ ಆಗಿ ಅಂಗಡಿ ಮಾಡ್ಕೊಂಡವ್ರು ಬಹಳ ಮಂದಿ ಇದ್ದಾರೆ. ಸೊ ಅವುಗಳ ತೆರವು ಕಾರ್ಯಾಚರಣೆ ನಡೀತದೆ. ಆಮೇಲೆ ವಿಪರೀತ ಡೆಬ್ರೀಸು ನೀವು ನೋಡ್ತೀರಾ ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಓಡಾಡ್ತಾ. ಈ ಮೈಸೂರು ರೋಡ್ ಅರ್ಧ ಜಾಮ್ ಆಗ ಕಾರಣನೇ ಈ ಕೆಆರ್ ಮಾರ್ಕೆಟ್ನಲ್ಲಿರುವಂಥ ಈ ರೀತಿಯಾದಂಥ ಎಲ್ಲೆಂದರಲ್ಲಿ ಬಿದ್ದಿರುವ ಡೆಬ್ರೀಸು, ಫುಟ್ಪಾತ್ ಮೇಲಿರುವಂಥ ಅಂಗಡಿಗಳು, ಆ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡೋದಕ್ಕೆ ಎಲ್ಲೆಂದರಲ್ಲಿ ಪಾರ್ಕಿಂಗ್ ಮಾಡುವಂಥ ವೆಹಿಕಲ್ಗಳು, ಇದು ಭಾಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಮಾರ್ಕೆಟ್ನಲ್ಲಿ ನಿಗದಿತವಾದಂಥ ಜಾಗ ಇದೆ ವ್ಯಾಪಾರ ಮಾಡೋದಕ್ಕೆ, ಆ ಜಾಗ ಬಳಸ್ಕೊಳ್ಳಿ. ಅದು ಬಿಟ್ಟು ಫುಟ್ಪಾತ್ನೆಲ್ಲ ನೀವು ಅತಿಕ್ರಮಣ ಮಾಡ್ಕೊಂಬಿಡಿ ಅನ್ನುವಂಥದ್ದು ಜಿಬಿಎ ಅಧಿಕಾರಿಗಳ ಸೂಚನೆ ಆಗಿತ್ತು. ಅದರಂತೆ ಇವತ್ತು ತೆರವು ಕಾರ್ಯಾಚರಣೆ ನಡೀತಾ ಇದೆ. ಅರುಣ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕೆಆರ್ ಮಾರ್ಕೆಟ್ ಸ್ಥಳದಿಂದ. ಅರುಣ್, ಈ ಶಿವಾಜಿನಗರ ಜೊತೆಗೆ ಕೆಆರ್ ಮಾರ್ಕೆಟ್ ಇವೆರಡು ಬಹಳ ಸೂಕ್ಷ್ಮ ಪ್ರದೇಶಗಳು, ಧೈರ್ಯ ಇದ್ರೆ ಅಲ್ಲಿ ಮುಟ್ಟಿ ನೋಡೋಣ ಅಂತ ಬಹಳ ಮಂದಿ ಸವಾಲು ಹಾಕ್ತಿದ್ದುಂಟು. ಅಂತೂ ಇವತ್ತು ಆ ತೆರವು ಕಾರ್ಯಾಚರಣೆ ಮಾಡುವಂತ ಧೈರ್ಯ ಅಂತೂ ತೋರಿಸಿದ್ದಾರೆ. ಬಹುಶಃ ಇದು ಕೇವಲ ಏನು ಈ ಅಂಗಡಿಗಳ ತೆರವು ಮಾತ್ರ ಅಲ್ಲ, ಈ ಸ್ವಚ್ಛತಾ ಅಭಿಯಾನಕ್ಕೆ ಏನು ಚಾಲನೆ ಕೊಟ್ಟಿದಾರಲ್ಲ, ಎರಡು ಕೂಡ ಮೀನ್ ಟೈಮ್ ನಡ್ಕೊಂಡು ಹೋಗ್ತಾ ಇದೆ ಅಂತ ಕಾಣಿಸುತ್ತಲ್ವಾ ಅರುಣ್? ಏನಾದ್ರು ಸಮಸ್ಯೆ ಆಗ್ತಾ ಇದೆಯಾ? ಹೌದು ಮಾಂತೇಶ್, ಈಗಾಗಲೇ ಕೆಆರ್ ಮಾರ್ಕೆಟ್ನ ಸುತ್ತಮುತ್ತಲು ಅದರಲ್ಲೂ ವಿಕ್ಟೋರಿಯಾ ಆಸ್ಪತ್ರೆ ಪಕ್ಕದಲ್ಲೇ ಇರುವಂತಹ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅನೇಕ ಅಂಗಡಿಗಳು ತಲೆ ಎತ್ತಿದ್ದು. ಇದನ್ನು ಸಹ ಯಥಾಸ್ಥಿತಿಗೆ ತರಲಿಕ್ಕೆ ಇದೀಗ ಜಿಬಿ ಅಧಿಕಾರಿಗಳು ಸಂಪೂರ್ಣವಾಗಿ ರಸ್ತೆ ಅಂದರೆ ಪಾದಚಾರಿಗಳ ರಸ್ತೆ ಏನಿದೆ ಅದನ್ನು ತೆರವು ಮಾಡುವಂಥ ಕೆಲಸ ಮಾಡಿರುವಂಥ ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಕೆಆರ್ ಮಾರ್ಕೆಟ್ನ ಸುತ್ತಮುತ್ತಲು ಭಾಗ ಏನಿದೆ ಇಲ್ಲಿ ಸಂಪೂರ್ಣವಾಗಿ ಜನರು ಓಡಾಡುವಂಥ ಜಾಗದಲ್ಲಿ ಒತ್ತುವರಿಯನ್ನು ಮಾಡ್ಕೊಂಡಿದ್ರು. ಇದರ ಬೆನ್ನಲ್ಲೇ ಜಿಬಿ ಅಧಿಕಾರಿಗಳು ಸಂಪೂರ್ಣವಾಗಿ ಯಥಾಸ್ಥಿತಿಗೆ ತರುವಂತಹ ಕೆಲಸ ಮಾಡ್ತಿರುವಂಥದ್ದು. ಈಗಾಗಲೇ 130ಕ್ಕಿಂತ ಅಂಗಡಿ ಮಳಿಗೆಗಳು ತಲೆ ಎತ್ತಿ ನಿಂತಿದ್ವು. ಇದರ ಪೈಕಿ 70 ಅಂಗಡಿಗಳನ್ನು ಈಗಾಗಲೇ ಧ್ವಂಸ ಮಾಡಿರುವಂಥದ್ದು ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗಾಗಲೇ ತೆರವು ಕಾರ್ಯಾಚರಣೆಯೂ ಸಹ ನಡೀತಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ಈ ರಸ್ತೆ ಏನಿದೆ ಪ್ರಮುಖವಾಗಿ ಪಾದಚಾರಿಗಳಿಗೆ ಓಡಾಡಲಿಕ್ಕೆ ಅಂತೇಳಿ 70 ಅಡಿಯ ರಸ್ತೆಯನ್ನು ಈಗಾಗಲೇ ಇತ್ತು. ಆದರೆ ಇದರ ಸಂಪೂರ್ಣ ಭಾಗವನ್ನು ಒತ್ತರಿಸಿಕೊಂಡಿದ್ರು. ಇದನ್ನು ಯಥಾಸ್ಥಿತಿ ತರುವಂಥ ಕೆಲಸ ಇಲ್ಲಿಯ ಜಿಬಿಎ ಅಧಿಕಾರಿಗಳು ಕೇಂದ್ರ ನಗರ ಪಾಲಿಕೆಯ ಜಗದೀಶ್ ಆಯುಕ್ತರ ನೇತೃತ್ವದಲ್ಲಿ ನಡೆದಿರುವಂಥದ್ದು. ಇದರ ಜೊತೆಗೆ ಒಂದಿಷ್ಟು ಇಲ್ಲಿಯ ಬೀದಿ ಬದಿಯ ಅಂಗಡಿ ಮಾಲೀಕರು ಸಹ ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು. ಯಾಕಂದ್ರೆ ನೇರವಾಗಿ ಬಂದು ನಮಗೆ ಏಕಾಏಕಿ ಇಲ್ಲಿ ತೆರವು ಮಾಡಿದ್ದಾರೆ, ನಮಗೆ ಮುಂಚಿತವಾಗಿ ಒಂದಿಷ್ಟು ಪರ್ಮಿಷನ್ ಕೊಟ್ಟು ನಮಗೆ ತೆರವು ಮಾಡಲಿಕ್ಕೆ ಕಾಲಾವಕಾಶ ಕೊಟ್ಟಿದ್ರೆ ಉಪಯೋಗ ಆಗ್ತಿತ್ತು ಅಂತೇಳಿ ಒಂದು ಕಡೆ ಹೇಳ್ತಿರುವಂಥದ್ದು. ಸದ್ಯ ಅವ್ರನ್ನ ಮಾತನಾಡಿಸುವಂಥ ಕೆಲಸ ಮಾಡ್ತೀನಿ. ಸರ್, ಏಕಾಏಕಿ ಬಂದು ತೆರವು ಮಾಡಿದ್ದಾರೆ, ಇದನ್ನೇ ನಂಬ್ಕೊಂಡಿದ್ರೆ ಇದಕ್ಕೆ ಏನು ಹೇಳ್ತೀರಾ ಸರ್? ನಾವು ನಮಗೆ ನೋಟಿಸ್ ಕೊಡಲಿಲ್ಲ, ಏನು ಕೊಟ್ಟಿಲ್ಲ, ಬಂದು ಹಂಗೆ ಡಿಮಾಲಿಷನ್ ಮಾಡಿದ್ರು ಅವರು. ನಾನು ಕಮಿಷನರ್ಗೆ ಲೆಟರ್ ಕೊಟ್ಟಿದ್ದೀನಿ. ಆಲ್ರೆಡಿ ನಮ್ಮದು ಕೇಸ್ ನಡೀತಾ ಇದೆ. 2024ಗೆ ನಾನು ಕೇಸ್ ಅಟೆಂಡ್ ಮಾಡಿದ್ದೀನಿ. ಅಟೆಂಡ್ ಮಾಡಿ ತಿರ್ಗಾ ಹೈಕೋರ್ಟ್ನಲ್ಲಿ ಆರ್ಡರ್ ಆಗಿದೆ ನಮಗೆ. ಹಂಗೂ ಅವ್ರು ಕೇಳಲಿಲ್ಲ. ಅವರು ನಾನು ಬಾಡಿಗೆ ಕಟ್ಟೋಕ್ಕೆ ರೆಡಿ ಇದ್ದೀನಿ. ಸುಪ್ರೀಂ ಕೋರ್ಟ್ ಆರ್ಡರ್ ಬೇರೆ ಇದೆ ನಮ್ಮ ಹತ್ರ. ಅದು ಇಟ್ಕೊಂಡು ನಮ್ದು ಅಂಗಡಿ 50 ಎಷ್ಟು ಕಷ್ಟ ಆಗುತ್ತೆ ಜೀವನ ನಡೆಸೋದು? ಖರ್ಚು ಜೀವನ ನಡೆಸೋದು ಎಷ್ಟು ಕಷ್ಟ ಆಗುತ್ತೆ? ಸೊ
ಅಲ್ಲಿರುವಂಥವ್ರು ಹೇಳ್ತಾ ಇದ್ರು ಅಂದರೆ ಈ ಕೋರ್ಟ್ ಆರ್ಡ್ರು 1924 ಅಂದರು, ಬಹುಶಃ ಅದು 2024 ಅಂತ ಕಾಣಿಸುತ್ತೆ, ಅವ್ರು ಕನ್ಫ್ಯೂಷನ್ ಆದ್ರೆ ಅಂತ ಕಾಣಿಸುತ್ತೆ. ಬಟ್ ಈ ಕೋರ್ಟ್ ಆರ್ಡ್ರ್ ಎಲ್ಲ ನಮ್ಮ ಪರವಾಗಿದೆ, ಆದರೂ ರಿಮೂವ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನೆಲ್ಲ ಹೇಳ್ತಾ ಇದ್ರು. ನೋಟಿಸ್ ಕೊಡಬೇಕಿತ್ತು ಅಂತ ಭಾಳಷ್ಟು ಮಂದಿ ಅಲ್ಲಿರುವಂಥ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ. ಬಟ್ ಹೌದು, ಈ ಥರದ ತೆರವು ಮಾಡುವಂಥ ಸಂದರ್ಭದಲ್ಲಿ ಮುನ್ಸೂಚನೆಯನ್ನು ಕೊಡಬೇಕಾಗುತ್ತೆ, ಅವರಿಗೊಂದು ಮುಂಜಾಗ್ರತವಾಗಿ ಹೀಗೆ ಮಾಡ್ತಾ ಇದ್ವಿ ಅನ್ನುವಂಥ. ಯಾಕಂದರೆ ಪಾಪ ಅವರು ಜೀವನ ಕಟ್ಕೊಬೇಕಲ್ವಾ, ಆ ಕಾರಣಕ್ಕಾಗಿ. ಬಟ್ ಇಲ್ಲಿ ವಿಚಾರ ಏನು ಅಂತಂದರೆ, ಈ ಕೆಲಸ ಶುರು ಮಾಡಿ 1 ತಿಂಗಳಾಗಿದೆ. ಹಾಗಾಗಿ ಈಗ ನಮ್ಗೆ ಅದು ಗೊತ್ತೇ ಇರಲಿಲ್ಲ, ನಮ್ಮ ಅರಿವಿಗೆ ಬಂದಿಲ್ಲ ಅನ್ನುವಂಥದ್ದನ್ನು ಹೇಳೋದು ಎಷ್ಟು ಸರಿ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಪಾಪ ಅವರಿಗೆಲ್ಲ ಒಂದು ಬದಲಿ ವ್ಯವಸ್ಥೆ ಆಗಬೇಕಿದೆ, ಪ್ರತಿನಿತ್ಯದ ಜೀವನ ಇದ್ರ ಮೇಲೆ ನಡೀತಾ ಇದ್ದಿದ್ದು, ಹೊಟ್ಟೆ ಬಟ್ಟೆದು, ಆ ಕಾರಣಕ್ಕಾಗಿ.